ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಲ್ಲೂರೋಗು ಸುಷ್ಮಿತಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಎದಕ್ಕಂದ್ರೆ ಅವರು ಬ್ಯುಸಿ ಅದಾರ. ಇವತ್ತು ಹಬ್ಬ ಅಲ್ಲ, ಪೂಜೆ ಮಾಡಕತ್ತಾರ. ಏನು ಮಾಡಕತ್ತಾಳ ಅಂತ ತೋರಿಸ್ತೀನಿ ಬರ್ರಿ. ಹಾಯ್ ಯುಕ್ತ. ಹಾಯ್. ಹಾಂ ಸ್ನಾನ ಮಾಡ್ದೇನ? ಹಾಂ ಮೈ ತಗೊಂಡೆ. ಇವತ್ತು ರಾಮನ ಹಬ್ಬ ಅಲ್ವಾ? ಏನಿವತ್ತು? ರಾಮ ಹಬ್ಬ ಅಲ್ವಾ? ಏನೇನು? ರಾಮಂದು ಹಬ್ಬ ಅಲ್ವಾ? ಹೌದಾ, ಅದಕ್ಕೇನಂತಾರೆ ಇವತ್ತು? ರಾಮನ ಹಬ್ಬ ಅಂತಾರ. ಸೂಪರ್. ನಮ್ಮನೆ ಪೂಜೆ ಆಗತೈತಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೇಲಿ ಇವತ್ತು ಸ್ವಲ್ಪ ಪೂಜೆ ತುಂಬ ಲೇಟ್ ಆಯ್ತು. ತುಂಬಾ ಲೇಟ್ ಆಯ್ತು. ಆ್ಯಕ್ಚುಲಿ 10 ಗಂಟೆಗೆ ಎದ್ರ ಮತ್ತೆ ಅಷ್ಟೇ ಲೇಟ್ ಆಗುತ್ತೆ. ಆ್ಯಕ್ಚುಲಿ ಬೇಗ ಮಲ್ಕೋಬೇಕು. ಗೈಸ್ ಏನು ಗೊತ್ತಾ, ನೆನ್ನೆ ಬ್ಲಾಗ್ ಎಡಿಟ್ ಮಾಡಿ ಆಮೇಲೆ ನೆನ್ನೆ ಮತ್ತೆ ಊರಿಗೆ ಹೋಗಿದ್ದು. ಅವ್ರು ಬರೋದೇನೆ 12:30 ಆಗಿತ್ತೇನಲ್ಲ, 12:30 ಆಗಿತ್ತು. ಸೊ ಆ ಟೈಮಲ್ಲಿ ಅವ್ರು ಬಂದು ಅವ್ರಿಗೆ ಊಟ ಇಟ್ಬಿಟ್ಟು ಎಲ್ಲ ಮಾಡೋಷ್ಟು ಲೇಟ್ ಆಗೋದು. ನಾನು ಬ್ಲಾಗ್ ಎಡಿಟ್ ಮಾಡೋದೆಲ್ಲ ಮಾಡೋಷ್ಟು ಲೇಟ್ ಆಗೋಯ್ತು. ಸೊ ಇವತ್ತು ಈಗ ಪೂಜೆ ಮಾಡಬೇಕು, ಪೂಜೆ ಮಾಡ್ತಾ ಇದ್ದೀನಿ. ಹೇಳ್ಬಿಡು, ನಾವು ರಾಮನವಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ದಾ? ನೋಡಿ, ರಾಮನವಮಿ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಪೂಜೆ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಓಕೆ, ಸೊ ಎಸ್, ಆಗಲೇ ನಾನು ಪೂಜೆ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನಾನು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಸೊ ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನಾನು ಫಾಸ್ಟಾಗಿ ಬರೋದಿಲ್ಲ ಹೇಳೋಕ್ಕೆ. ಆ್ಯಂಡ್ ಇವತ್ತು ಆ್ಯಸ್ ಯೂಶ್ವಲ್ ನಮ್ಮ ಬೆಂಗಳೂರು ಸೈಡ್ ನಾವು ಮಾಡ್ದಂಗೆ ಇಲ್ಲಿ ಏನಂತಾರೆ, ಪಾನಕ ಮಾಡಿದ್ದೀನಿ, ನೀರು ಮಜ್ಜಿಗೆ ಮಾಡಿದ್ದೀನಿ, ಆ್ಯಂಡ್ ಅದು ಹೆಸರುಬೇಳೆ ಮಾಡಿದ್ದೀನಿ. ಇವತ್ತು ಟಿಫನ್ನ ಹೋಟ್ಲಿಂದ ತರಿಸಿದ್ದು. ಬಿಕಾಸ್ ಅವನೇ ಇದ್ದಿದ್ದು ಲೇಟ್ ಆಗೋಯ್ತು, ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು ಇದ್ದಿದ್ದು. ಆ್ಯಕ್ಚುಲಿ ಬೇಗ ಇದ್ದೋಳೋಣ ಅಂದ್ಕೊಂಡೆ, ಅಲಾರಾಮ್ ಇಟ್ಕೊಂಡಿದ್ದು ಆಫ್ ಮಾಡಿ ಮಲ್ಕೊಂಬಿಟ್ಟಿದ್ದೀನಿ. ಸೊ ಎದ್ದು ಟಿಫನ್ ತರಿಸಿ ನೀರು ಮಜ್ಜಿಗೆ ಪಾನಕ ಇದನ್ನೆಲ್ಲ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಈಗ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ನಮ್ಗೆ ನೆಮ್ಮದಿ ಅನಿಸ್ತು. ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್. ಸೊ ವಾರಕ್ಕೊಂದು 3 ಸಲ ಏನೋ ನಾನು ಪೂಜೆ ಮಾಡ್ತೀನಿ. ಬಟ್ ಮಾಡಿದ್ರೆ ನನಗೆ ಏನೋ ಒಂಥರ ಮನಸ್ಸಲ್ಲಿ ಇರೋ ಏನೇ ಒಂದು ನೆಗೆಟಿವ್ ಥಾಟ್ಸ್ ಏನೇನಿರುತ್ತೆ ಎಲ್ಲನೂ ಹೋಗಿಸಿ ಒಂದು ಪಾಸಿಟಿವ್ನೆಸ್ ನನಗೆ ಬರುತ್ತೆ. ಸೊ ಅದು ನನಗೆ ತುಂಬ ಒಂಥರ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ನಾನೇ ಪೂಜೆ ಮಾಡಬೇಕು ಅಂತ ನನಗೆ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದು 12:30. ಸೊ ಇನ್ನೂ ಏನೂ ತಿಂದಿಲ್ಲ. ಸೊ ಈಗ ಇಡ್ಲಿ ಇದೆ, ಇಡ್ಲಿ ವಡೆ ಎಲ್ಲ ತಂದರು ನಮ್ಮ ಯಜಮಾನ್ರು ಬೆಳಗ್ಗೆನೇ ಹೋಗಿ. ಸೊ ಈಗ ಇಡ್ಲಿ ವಡೆ ತಿನ್ನಬೇಕು. ಆ್ಯಂಡ್ ಎಲ್ಲರಿಗೂ ನೀರು ಮಜ್ಜಿಗೆ ಪಾನಕ ಹಾಕ್ಕೊಡ್ಬೇಕು. ಸೊ ಅವ್ರಿಗೆಲ್ಲ ಹಾಕ್ಕೊಟ್ಟು ತಿನ್ನಿಸಿ ಆಮೇಲೆ ನಾನು ತಿಂತೀನಿ. ನಮ್ಮ ಪಿಂಕಿ ಅವರು ಸೇವನೆ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಇವರಿಬ್ರು ಆಲ್ರೆಡಿ ಕಿತ್ತಣ್ಣನೇ ಫಸ್ಟ್ ನಮ್ಮ ಅಪ್ಪ ಅಣ್ಣ ಆದ್ಮೇಲೆ ನಿನಗೆ ಅಪ್ಪ ಆಗಿರೋದು. ನಿಮ್ಮ ಅಪ್ಪನ ಕೇಳ್ಕ. ಇಲ್ಲ ಅಂತ ಇಲ್ಲ, ಫಸ್ಟ್ ನನಗೆ ಅಣ್ಣ ಆದ್ಮೇಲೆ ನಿನಗೆ ಅಪ್ಪ ಆಗಿರೋದು. ನಮ್ಮ ಅಣ್ಣ ತಂದಿರೋ ಟಬ್ ನೀನೇ ಕುಡ್ತಿ ಕೊಡೆ, ಇಲ್ಲಿ ಬಂದ್ಬಿಡ್ತಾಳ ಹಂಗೆ. ಏನುತ್ತಾ ನಿಮ್ಗೆ ಬೈತಾಳೆ? ಹಂಗೆ ಮಾಡ್ಬೇಕು. ಏನ್ ಮಾಡ್ಬೇಕು? ಸಂಕ್ರಾಂತಿ ಹಬ್ಬ ಮಾಡ್ಬೇಕು. ಸಂಕ್ರಾಂತಿ ಹಬ್ಬ ಆಯ್ತಲ್ಲ, ಇವತ್ತು ಯಾವ ಹಬ್ಬ? ಈಗ ರಾಮನ ಹಬ್ಬ. ರಾಮನ ಹಬ್ಬ. ರಾಮನ್ ಬರ್ತದೆ ಈಗ ಬರ್ತದೆ ಅಂತ. ನೆಕ್ಸ್ಟ್ ನವೀನ ಅಣ್ಣನ ಹಬ್ಬ, ಆಮೇಲೆ ಯುಕ್ತನ ಹಬ್ಬ, ಆಮೇಲೆ ರಾವನ ಹಬ್ಬ, ಆಮೇಲೆ ನನ್ನ ಹಬ್ಬ. ಗೈಸ್, ಈಗ ತಾನೇ ಟಿಫನ್ ಮುಗೀತು. ಈಗ ನಾನು ನೀರು ಮಜ್ಜಿಗೆ ಮತ್ತು ಪಾನಕ ಕುಡಿಯೋಣ ಅಂತ ಬಂದೆ. ಸೊ ಈ ನೀರು ಮಜ್ಜಿಗೆ ಪಾನಕನ ನೋಡ್ತಾ ಇದ್ದರೆ ನನಗೆ ನನ್ನ ಚಿಕ್ಕ ವಯಸ್ಸು, ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ. ಯಾಕಂದರೆ ಬಾಟ್ಲ್ ಇಟ್ಕೊಂಡು ನೀರು ಮಜ್ಜಿಗೆಗೆ ಒಂದು ಬಾಟ್ಲು, ಆಮೇಲೆ ಪಾನಕಕ್ಕೆ ಒಂದು ಬಾಟ್ಲು, ಹೆಸರು ಬೇಳೆಗೆ ಒಂದು ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ವಿ ನಾವು. ಚೆನ್ನಾಗಿ ಮಾಡಿದ್ದೀನಿ. ಅದೇನೋ ಹೊರಟೋಗ್ಬಿಡ್ತು. ತುಂಬ ಚೆನ್ನಾಗಿದೆ, ಸ್ವೀಟಾಗಿ.
ಆಲ್ಮೋಸ್ಟ್ ಎಲ್ಲರೂ ಈ ಕೆಲಸ ಮಾಡಿರ್ತೀರಲ್ವ, ನೀವು ಈ ಕೆಲಸ ಮಾಡಿದ್ದೀರಂದರೆ ಕಮೆಂಟ್ ಮಾಡಿ. ಅಂದರೆ ನೀವು ಕೂಡ ಬಾಟ್ಲು ತೊಗೊಂಡು ನೀರು ಮಜ್ಜಿಗೆ ಮತ್ತು ಪಾನಕ ಹಾಕ್ಸ್ಕೊಬರೋಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ. ಅಷ್ಟಾಗಿ ಹೆಸ್ರುಬೇಳೆ ಹಾಕ್ಸ್ಕೊತಾ ಇರಲಿಲ್ಲ. ಹೆಸ್ರುಬೇಳೆ ಆದರೂ ನಮ್ಮಮ್ಮ ಹಾಕ್ಸ್ಕೊಬಾ ಅಂತಂದರೆ ಮಾತ್ರ ಹಾಕ್ಸ್ಕೊಬರ್ತಾ ಇದೆ, ಇಲ್ಲಾಂದರೆ ಹಾಕ್ಸ್ಕೊಳ್ತಾ ಇರಲಿಲ್ಲ. ಬಟ್ ಅದೆಲ್ಲ ನೆನಪಾಯಿರುತ್ತೆ. ಆಮೇಲೆ ನಮ್ಮ ಕಾಲೇಜ್ ಡೇಸಲ್ಲಿ ಇದ್ದಾಗ ನಮ್ಮದು ಬಸ್ ಪಾಸ್ ಮಾಡಿಸ್ಕೊಂಡಿರ್ತಿದ್ವಲ್ಲ, ಸೊ ಎಲ್ಲಿ ನೀರು ಮಜ್ಜಿಗೆ ಪಾನಕ ಕೊಡ್ತಾವ್ರೆ ಅಂತ ಅಂದರೆ ಸಾಕು, ಅಲ್ಲೇ ಇಳಿದ್ಬಿಡ್ತಿದ್ವಿ, ಗಾಡೀಲಿ ಅಲ್ಲೇ ಇಳಿದ್ಬಿಟ್ಟು ಬಸ್ಸಲ್ಲಿ ಅಲ್ಲೇ ಇಳಿದ್ಬಿಟ್ಟು ಹೋಗಿ ಕುಡ್ಕೊಂಬರಕ್ಕೆ ಹೋಗ್ತಿದ್ವಿ. ಸೊ ಮಜ್ಜಿಗೆ ಮಾತ್ರ ಸಕ್ಕತ್ತಾಗಿದೆ, ಫುಲ್ ಮಸಾಲ ಮಜ್ಜಿಗೆ ಮಾಡಿದ್ದೀನಿ, ಸಕ್ಕತ್ತಾಗಿದೆ ಗಸ್. ಇಲ್ಲಿ ಒಂದು ಪುಟ್ಟ ಶ್ರೀರಾಮ ಬಂದಿದ್ದಾರೆ, ಇವತ್ತು ತೋರಿಸ್ತೀನಿ ರೀ ಹೇಗಿದ್ದಾರೆ ಅಂತ. ಶ್ರೀರಾಮ ಇವತ್ತು ಹೆಂಗ್ ಕಾಣಿಸ್ತಾ ಇದೆಯಾ ಗೊತ್ತಾ? ಶೆಟ್ರು ತರ ಕಾಣಿಸ್ತಾ ಇದೆಯಾ? ಕ್ಯೂಟಾಗಿ. ಶೆಟ್ರು ಇದೇ ರೀತಿ ಡ್ರೆಸ್ ಹಾಕೋತಾರೆ, ಕ್ಯೂಟಾಗಿ ಕಾಣಿಸ್ತಾರೆ. ನೀನು ಹಂಗೆ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಯಾವ ಹಾಡು ಮಾಡ್ತೀಯ ಇವಾಗ? ವಿಡಿಯೋ ಮಾಡ್ತೀಯ? ಅವನ ಹಿಂದೆ ಹನುಮನು ಇದ್ದೇ ಇರುವನು, ಜೈ ಶ್ರೀರಾಮ್ ರಾಮ್ ರಾಮ್ ಹೇಳೋ. ಜೈ ಶ್ರೀರಾಮ್ ರಾಮ್ ರಾಮ್, ಜೈ ಶ್ರೀರಾಮ್ ರಾಮ್. ಅಲ್ಲರುತ್ತಾ ಈಗ ನೀನ್ ಡ್ರೆಸ್ ಚೇಂಜ್ ಮಾಡ್ಕೋಬಹುದು, ಹಬ್ಬ ಮುಗೀತು. ಇಲ್ಲ ಮಮ್ಮಿ, ಈಗ ಇನ್ನೂ ಐತೆ. ನಾವು ಮಲ್ಕೊಂತೀವಲ್ಲ ಅವಾಗ ಹಬ್ಬ ಮುಗ್ದೋಗ್ಬಿಡುತ್ತೆ. ಅಲ್ಲಿಗಂಟ ಮುಗಿಯಲ್ವಾ? ಆಗ ಅಲ್ಲಿಗಂತ ಮುಗಿಯೋದೇ ಇಲ್ಲ. ನೀನ್ ಹುಡುಗಿ ಡ್ರೆಸ್ ತಂದಿದ್ದೀನಿ, ಹಾಕೋಬೇಕಲ್ಲ? ಬೇಡವಾ? ಇದೇ ಡ್ರೆಸ್ ಅಲ್ಲಿ ಇರ್ತೀಯಾ? ಇದೇ ಡ್ರೆಸ್ ಅಲ್ಲಿ ಇಷ್ಟ ಆಯ್ತಾ ನಿಂಗೆ ಡ್ರೆಸ್? ಇಷ್ಟ ಆಯ್ತು. ಏನಾಗಿದ್ಯಾ ನೀನು ಇವತ್ತು? ರಾಮ ಆಗ್ಬಿಟ್ಟಿದ್ಯಾ? ರಾಮ ರಾಮ ಆಡಿರೋ ರಾಮ ಬರುವನು, ಅವನ ಹಿಂದೆ ಅವನು ಹಿಂದೆ ಹನುಮನು ಇದ್ದೇ ಇರುತ್ತಾನೆ. ಜೈ ಶ್ರೀ ರಾಮ 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 ರಾಮ, ಜೈ ಶ್ರೀ ರಾಮ 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 ರಾಮ. ಎಷ್ಟೊಂದು ದಿನ ಆಯಿತು ಚಿಟ್ಟೆ ಹಿಡ್ದು. ನೋಡೋಣ ನನ್ನ ಕೈ ಚಿಟ್ಟೆ ಹಿಡಿಯೋಕ್ಕಾಗುತ್ತಾ ಅಂತ ಚೆಕ್ ಮಾಡ್ತೀನಿ. ಅಯ್ಯೋ ಆರೋಗ್ಬಿಡ್ತು, ಶಿಟ್. ಸೊ ನಾನೀಗ ವಿಡಿಯೋಸ್ ಮಾಡಕ್ಕೆ ಬಂದೆ ಪಿಂಕಿದು. ಪಿಂಕಿ ಹಾಯ್. ಬದಲಾದ ಹಾಗಿದೆ ಕಳ್ಳಿ. ಏನು ಗೊತ್ತಾ, ಮನೇಲಿ ತೋರಿಸ್ತೀನಿ. ಚಪ್ಪಲಿ ಹೋಯ್ತಾರ, ಬಿಡು ಚಪ್ಪಲಿ ಬಿಟ್ಟತ್ತು. ಹಬ್ಬದ ದಿನ ಏನಾರ ಮಾಡ್ಕೊಂಡು ನಾನು ನೋಡಿ ಈಗ ಸೀರೆ ಕಟ್ಟೆ ತೆಗೆದ್ರೆ ಹೌದಾ? ಬಾ ಬೇಡಪ್ಪ. ನಾನು ನೀನು ನೋಡೇ ಬಿಡೋಣ. ರೆಡಿ 3 2 1 ಗೋ. ಸೆಕ್ಯೂರಿಟಿ. ಅಯ್ಯೋ ಅಕ್ಕ, ಇಳಿಯಕ್ಕ ಬಂದವನು. ಗೈಸ್ see this raspberry. ಯಮ್ಮಿ. ಜೋರ್ ಮಳೆ ಬಂತು. ನಮ್ಮ ಹುಡುಗಿ ಸೆಕೆಂಡ್ ಡ್ರೆಸ್ ಹಾಕೊಂಡು ರೆಡಿಯಾಗಿ ಬಂದು ಸೊ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವ ಹಬ್ಬನೂ ಬಿಡಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ. ಸೊ ಎಸ್, ಇವಾಗ ಅವರು ಕೂಡ ರೆಡಿ ಮಾಡಿದ್ದಾರೆ ಎಲ್ಲನೂ. ಸೊ ನೋಡಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನೀರು ಮಜ್ಜಿಗೆ ಪಾನಕ ಆಮೇಲೆ ಹೆಸರುಬೇಳೆ ಎಲ್ಲನೂ ಮಾಡಿದ್ದಾರೆ. ಸೊ ನಮ್ಮ ಅಪಾರ್ಟ್ಮೆಂಟವ್ರು ಯಾವಾಗಲೂ ನಮಗೆ ತುಂಬ ಇಷ್ಟ ಆಗ್ತಾರೆ, ಬಿಕಾಸ್ ಎಲ್ಲ ಹಬ್ಬನೂ ಸಮವಾಗಿ ಆಚರಿಸ್ತಾರೆ. ನಾನು ಏನು ಮಾಡಿದ್ರು ನಂದನ್ನೇ ಕಾಪಿ ಮಾಡ್ತಾರೆ. ಮಾಡು ಮಾಡು. ಇನ್ನು ಯಾಕೋ ಬಲ್ಲಿಲ್ಲ ಉಪ್ಪಲ್ಲಿಯವ ಹರುಗನ ಮರಳಿಸಿ ಬಂದು ನನಗೆ. ಇದು ಯುಕ್ತ ಹಿಂಗಂದ್ಲು. ಇದು ಇಲ್ಲಿ ಬೈ ಕಡ ಅಲ್ಲಿ ಚೆನ್ನಾಗಿ ಇದು ಅದು ಹಿಂದಿಂದ ಅದು ಮಾಡಿ ಅದೇ ಹಿಂದಿಂದ ಬರಬೇಡ ದಾವದ ಬೀರ ಜೀವನದ ಕಲ್ಲಿನ ನನ್ನಂತ ಹುಡುಗಿಯರ 100 ಬಿತ್ತ ಏನೇನೋ ಆಡಳಿತದೆ ಇದ್ರದೇ ಓನ್ ಇರಬೇಕು. ಲೌಡಿಗಳು ಅಂತಾಳೆ. ಇರಿ, ಇನ್ನು ಯಾಕೂ ಬರ್ಲಿಲ್ಲ ಹುಬ್ಬಳ್ಳಿಯವ ಹಡುಗನ ಮರಳಿ ಬಂದು ನನ್ನಿಂದ ಯಾರ ನಿಂತಿರ್ಬೇಕಾತನ್ ಮಕ್ಕ ಕೆಂಡ ಆಗ್ಬಿಡೋದು. ಸೊ ಮನೆಯಲ್ಲಿ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು. ಸೊ ತಗೋಬರೋಣ ಅಂತೇಳಿ ನಾನು ಮತ್ತು ಪಿಂಕಿ
ನಡ್ಕೊಂಡು ವಿಶಾಲ್ ಮಾರ್ಟಿಗೆ ಬಂದಿದ್ವಿ. ಸೊ ನಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇವತ್ತು ತುಂಬಾ ರಶ್ ಇದೆ ಸಂಡೇ ಅಂತೇಳಿ. ಸೊ ನೋಡಿ ಎಷ್ಟು ಜನ ಇದ್ದಾರೆ. ಅಷ್ಟು ದೊಡ್ಡ ಬ್ಯಾಗ್ನ ಹಿಡ್ಕೊಬರೋಕ್ಕೆ ಸುಸ್ತಾಗ್ಬಿಟ್ಟು ಗೈಸ್. ಅದಕ್ಕೆ ಅಕ್ಕ ಏನಾದರೂ ಕೊಡ್ಸಕ್ಕ ಅಂತ ಗೋಬಿ ಇಷ್ಟ ಅಂದ್ಬಿಟ್ಟು ಗೋಬಿ ಕೊಡಿಸ್ದೆ. ಈಗ ಮಾವಿನ ಜ್ಯೂಸ್ ಕುಡಿತಾವೆ. ನಾನು 2 ಪೀಸ್ ಇದ್ರ ಮೇಲೆ ಆಣೆ ಇಟ್ಟಳು. ಅದ್ರ ಮೇಲೆ ಆಣೆ ಇಟ್ಟು ನಾನು 2 ಮೇಲೆ 1 ಪೀಸ್. ಸೊ ತಿಂದಾದ್ಮೇಲೆ ಫುಲ್ ಸುಸ್ತಾಗಿತ್ತು. ಬ್ಯಾಗ್ ಇಟ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ನಾನು ಪಿಂಕಿ ವಿಶಾಲ್ ಮಾರ್ಟ್ ಹೋಗಿದ್ದಕ್ಕೆ ಆಂಟಿ ಅಂಕಲ್ ಇಬ್ಬರು ಯುಕ್ತನ ನಮ್ಮನೆ ಹತ್ರ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಎಕ್ಸಿಬಿಷನ್ ಕರ್ಕೊಂಡೋಗಿದ್ರು. ಅವಳು ತುಂಬ ದಿನದಿಂದ ಕೇಳ್ತಿದ್ಲು, ಮಮ್ಮಿ ಅಲ್ಲಾದರೂ ಕರ್ಕೊಂಡೋಗಿ ಅಂತ. ಪಾಪ ಎಲ್ಲೂ ಕರ್ಕೊಂಡೋಗಿರಲಿಲ್ಲ. ಸೊ ಆಂಟಿ ಅಂಕಲು ನಾವು ಕರ್ಕೊಂಡೋಗಿ ಬರ್ತೀವಿ ಅಂತಂದರು. ಸರಿ ಹೋಗ್ರಿ ಅಂತೇಳಿ ಸ್ವಲ್ಪ ದುಡ್ಡು ಕಟ್ಬಿಟ್ಟು ಕಳಿಸಿದ್ದೆ. ಸೊ ಯುಕ್ತ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿರೋ ಎಲ್ಲ ಗೇಮ್ನ ಆಡ್ಕೊಂಡು ಬಂದಿದ್ದಾಳೆ. ಅವಳಿಗೆ ಈ ಜಂಪಿಂಗ್ ಅಂದರೆ ಸಖತ್ ಇಷ್ಟ. ಎಲ್ಲೋದ್ರೂ ಈ ಜಂಪಿಂಗ್ ಕಾಣಿಸ್ಬಿಟ್ರೆ ಅಮ್ಮ ಪ್ಲೀಸ್ ಅಮ್ಮ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಸೊ ಅಂಕಲ್ ಬಂದು ವೀಡಿಯೋಸ್ ತೋರಿಸ್ತಾಯಿದ್ರು, ನೋಡಿ ಎಷ್ಟು ಎಂಜಾಯ್ ಮಾಡಿದ್ದಾಳೆ ಅಂತೇಳಿ. ಸೊ ಅಲ್ಲಿರೋರೆಲ್ಲ ಅವಳೇ ನೋಡ್ತಿದ್ರಂತೆ. ಅಷ್ಟು ಡ್ಯಾನ್ಸ್ ಮಾಡಿ ಕಿರ್ಚಾಡ್ಕೊಂಡು ಕುಣಿದಾಡ್ಕೊಂಡು ಬಂದಳು. ಖುಷಿ ಆಗುತ್ತೆ ಮಕ್ಕಳನ್ನ ಅವಾಗವಾಗ ಇದ್ರ ರೀತಿ ಕರ್ಕೊಂಡು ಹೋಗಬೇಕು. ಸೊ ನಾನು ಬ್ಯುಸಿಯಾಗಿದ್ದರಿಂದ ಸ್ವಲ್ಪ ರೇಷನ್ ತರೋದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಸೊ ನಾವು ಅಲ್ಲಿ ಹೋಗ್ತೀವಿ, ನೀವು ಈ ಕೆಲಸ ಮುಗಿಸ್ಕೊಳ್ಳಿ, ನಾವು ಆ ಕೆಲಸ ಮುಗಿಸ್ತೀವಿ ಅಂತೇಳಿ ನಾನು ಪಿಂಕಿ ಅಲ್ಲಿಗೆ ಹೋದ್ವಿ. ಸೊ ಆಂಟಿ ಅಂಕಲ್ ಯುಕ್ತನ ಕರ್ಕೊಂಡು ಇಲ್ಲಿಗೆ ಬಂದರು. ನೋಡಿ ಹಿಂಗೆ ಬರೋ ಹಿಂಗೆ ಹೆಂಗೆ ಕಲಿಸ್ಬೇಕು ಅಂತ ಟ್ರೈ ಮಾಡು. ಅವನಿಗೆ ಗೊತ್ತಿರಲ್ಲ. ಓ ನಂಗೆ ಗೊತ್ತಿಲ್ವಾ? ಸಾರಿ ಇನ್ನೊಂದ್ಸಲ. ಮಮ್ಮಿ ಹೆಂಗೆ ಅಳಿಸ್ಬೇಕು? ಹಿಂಗೆ ಗೊತ್ತಿಲ್ವಲ್ಲ ನನಗೆ. ಮಮ್ಮಿ ಸೂಪರ್ ಗೊತ್ತಾಯ್ತು. ಸ್ಟೆಟಸ್ಕೋಪ್ನ ಇಟ್ಕೊಂಡಿದ್ದಾಳೆ ಗೈಸ್. ಏನು ಪರಮಾತ್ಮ ಅಂತಿದ್ದಾರೆ. ಡಾಕ್ಟರ್ ನಾನು ಡಾಕ್ಟರ್ ಅಂತ ನೀನು ಪೇಷಂಟ್. 10 ರೂಪಾಯಿ ಆಕ್ಟಿಂಗ್ ಮಾಡೋಣ. ಕೇಳಿಸ್ತಾ ಇದೆ ಡಾಕ್ಟರ್? ಡಬ್ ಅಂತ ಕೇಳಿಸ್ಕೊ. ಯುಕ್ತ ಡಬ್ ಅನ್ನಂತ ಕೇಳಿಸ್ಕೊ. ಇಲ್ಲಿ ಇಟ್ಕೊಂಡು ಕೇಳಿಸ್ಕೊ. ಡಗ್ ಅಂತಿಲ್ಲ ಕೇಳಿಸ್ತಾ? ನಿಂದು ಕೇಳಿಸುತ್ತೆ ನೋಡಿ. ಹಂಗೆ ಅಂತೈತಾ? ಆಕ್ಚುಲಿ ಇವತ್ತು ನಾನು ವಿಶಾಲ್ ಮಾರ್ಟಲ್ಲಿ ನೋಡಿದೆ ತಗೊಳ್ಳೋಣ ಇದನ್ನ ಕಟ್ಟೋರ ಅಂತ. ಏನೋ ಒಂದು ತಂದಿದ್ದೀನಿ. ಪಿಂಕಿ ನಿನಗೋಸ್ಕರ ಇಯರಿಂಗ್. ದೊಡ್ಡ ಪಿನ್ನು ದಬ್ಳ. ಸಿಗ ಬಿಡ್ತೀನಿ. ಏನ್ ಹೇಳ್ತೀಯ? ನಿನ್ಗೆ ಏನಾದ್ರು ಹೇಳಕ್ ಬರುತ್ತಾ? ನಿನ್ಗೆ ಬಾಯಿ ಹತ್ರ ಐತಾ ಹೇಳಕ್ಕೆ? ಬಂದ್ಬಿಡ್ತೀವಿ ಮಾತಾಡ್ಕೊಂಡು ನನ್ನ ಮಾತಾಡಕ್ ಆಗತ್ತ ನಿನ್ಗೆ? ಮಾತಾಡ ನೋಡ್ತೀನಿ. ನನ್ನ ಮಾತಾಡ್ಬಿಡು ನೋಡೋಣ. ನೆಟ್ಟಗೆ ಮಾತಾಡಕ್ ಬರಲ್ಲ, ಏನಿಲ್ಲ, ಬಂದ್ಬಿಡ್ತಾಳೆ ಓವರ್ ಆಕ್ಟಿಂಗ್ ಮಾಡ್ತಾರೆ. ಹುಡುಗನ್ ಕಟಿಂಗ್ ಮಾಡಿಸಿದ ತಕ್ಷಣ ನೀನೇನು ಹುಡುಗ ಆಗಲ್ಲ. ಜನ ತುಳ ಬರ್ತಾವ್ರು ಹಂಗೆ. ಯಾರೇ ಕಲ್ಸಿದ್ ನೀನ್ ಟೀ ಕುಡಿಯೋದು? ಯಾರು ಕಲ್ಸಿದ್ ಟೀ ಕುಡಿಯೋದು? ಎಲ್ಲಿ ಕಲ್ತ ನೀನ್ ಟೀ ಕುಡಿಯೋದು? ಏನಂತ? ನಿಮ್ಮ ಹೆಸರೇನು ಯುಕ್ತ? ನಿಮ್ಮ ಹೆಸರೇನು? ನಿನ್ನ ಹೆಸರೇನು? ಈ ಮಾತು ಆಗ್ಲೇ ಹೇಳಿದ್ರೆ ಆಗ್ಲೇ ಹೇಳ್ಬಿಡ್ತಿದ್ಲ.
ಈಗ ಪಟ್ಟೆ ನಂಗೆ ಹೇಳಿದ್ದು 50 ರೂಪಾಯಿನ 10 ರೂಪಾಯಿನ 100 ರೂಪಾಯಿ. ಓಕೆ ಅದು ಬೇರೆ ನಿಂಗೆ ಇಷ್ಟ ಆಗಲ್ಲ. ನನಗೆ 1000 rupees ಮಾಡಿ ಅಭ್ಯಾಸ ಇದೆ ಅಲ್ಲ, ಸೊ ಅದಕ್ಕೆ ನೀನು 2000 ಮಾಡಿದ್ರೆ ನೀನು ನಾನು ಮ್ಯಾಚ್ ಆಗ್ಬೋದೇನೋ. ನೀನು ಬರೀ 10 rupees ಮಾಡ್ತೀಯಲ್ಲ, ಐ ಡೋಂಟ್ ಲೈಕ್. ಇದರ ಒಳಗಡೆ ಕೂಡ ನಮ್ಮ ಪಿಂಕಿ ಹತ್ರನೇ ಕಳ್ಕೊಂಡು ಗೈಸ್ ಎಲ್ಲ ಮುಗೀತು ಇವತ್ತಿನ ದಿನ. ಈಗ ತಾನೇ ಊಟನೂ ಆಯಿತು. ಉಪ್ಪಿಟ್ಟು ಮಾಡಿದ್ವಿ, ಉಪ್ಪಿಟ್ಟು ಮತ್ತು ಸಂಜೆ ಆಂಟಿ ಬಜ್ಜಿ ತಂದಿದ್ರು, ತಿಂದಿರಲಿಲ್ಲ. ಸೊ ಈಗ ಉಪ್ಪಿಟ್ಟು ಜೊತೆಗೆ ಬಜ್ಜಿ ತಿಂದ್ವಿ. ಆ್ಯಂಡ್ ರಘು ಕೂಡ ಬಂದ, ಒಂದು ಕೂಡ ಊಟ ಆಯಿತು. ಏನೋ ಮಾಡ್ತಾವನೆ. ನಾನೇನು ಮಾಡ್ತೀನಿ ಗೊತ್ತಾ, ಎ ಐ ವರ್ಕ್ ಮಾಡ್ತಾ ಇದೆಯಾ? ಆಯ್ತಾ? ಏನೋ ಅದು ಬೆಂಕಿಯಲ್ಲಿ ಹಚ್ಚಿದೆ ನನ್ನ ಮಗಳಿಂದೆ. ಸುಮ್ಮನೆ ಟ್ರೈ ಮಾಡ್ತೀನಿ. ಓಕೆ, ಎಲ್ಲೋಗಿದೆ ಬೆಳಗ್ಗೆಯಿಂದ ಕೆಲಸ? ಏನು ಕೆಲಸ? ಏನು ಕೆಲಸ? ಕೆಲಸ 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 ಗಾಯ್ಸ್. ನಿಮ್ಮ ಯಜಮಾನ್ರದ್ದು ಏನು ಕೆಲಸ ಅಂತ ಕೇಳ್ತಾರೆ, ಆನ್ಸರ್ ಮಾಡಿ ರೀ. ಹೇಳ್ರಿ. ನಾವಾ? ಹಾಂ ಹೇಳ್ರಿ. ಸುಳ್ಳು, ಮೋಸ, ಕಳ್ತನ, ದರೋಡೆ, ವಂಚನೆ, ಆಮೇಲೆ ಮರ್ಡ್ರು ಇದನ್ನೆಲ್ಲ ಬಿಟ್ಟು ಜೀವನಕ್ಕೆ ಒಳ್ಳೆ ಕೆಲಸ ಏನು ಮಾಡೋಕೆ ಅದು ಮಾಡ್ತೀವಿ. ಇದು ಅಪ್ಪು ಸರ್ದು ಒಂದು ಡೈಲಾಗ್ ಐತೆ ಗೊತ್ತಾ, ಆಕಾಶ್ ಫಿಲಮಲ್ಲಿ, ಏನು ಕೆಲಸ ಮಾಡ್ಕೊಂಡಿದ್ದಿ ಅಂದಾಗ ಹೇಳ್ತಾರಲ್ಲ ನನಗೆ. ಏನು ಮಾಡ್ತಿದ್ದೀನಿ ಅಂದರೆ, ಆಯ್ತಲ್ಲ ಸಿಟಿ ಲೈಟ್ಸಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ವ ನಿಮಗೆ? ಅದರಲ್ಲೇ ಕೆಲಸ ಮಾಡ್ತಾ ಏನೋ ಮಾಡ್ಬೇಕಲ್ಲ. ಅದಾದಮೇಲೆ ಹೊಸ ಹೊಸ ಸಿನಿಮಾಗಳು ಮಾಡೋ ಅಂಥ ಪ್ಲ್ಯಾನ್ ಇದೆ ಫ್ಯೂಚರಲ್ಲಿ. ಡೆಫಿನೆಟ್ಲಿ ಐ ಆಮ್ ದ ಡೈರೆಕ್ಟರ್. ಇಲ್ಲ ಏನು ಬೇಕಾದ್ರೂ ಆಗ್ತೀನಿ ನೋಡಿ, ನೀವೇ ಡೈರೆಕ್ಟರ್ ಆಗ್ತೀನಿ, ಪ್ರೊಡ್ಯೂಸರ್ ಆಗ್ತೀನಿ, ಇಲ್ಲ ಹೀರೋ, ಪ್ರೊಡ್ಯೂಸರ್ ಐತಿಯಾ? ಏನು ಬೇಕಾದ್ರೂ ಆಗ್ತೀವಿ. ದೇವ್ರ ಆಶೀರ್ವಾದ ಜನರ ಅನ್ಕೊಂಪ. ಅಷ್ಟೇ ಗೈಸ್, ಇವತ್ತಿಗೆ ವೀಟ 2 ಆಗ್ಬಿಡ್ತೀನಿ ನಾನು. ಯಾಕೋ ಫುಲ್ಲು ನಿದ್ದೆ ಎಳಿತಾ ಇತ್ತು, ಯಾಕೋ ಬೇಗ ಬೇಗ. ಸೊ ಈಗ ಮಲ್ಕೊಂಡ್ಬಿಡ್ತೀವಿ. ಏನೋ ತೋರಿಸ್ತಾರಂತೆ ನೋಡ್ರಪ್ಪ. ಏಜೆಂಟ್ ಲುಕ್. ಈಗ ಸುಮಾರು ಜನ ನಾನು ಇದೆಲ್ಲ ಮಾಡ್ತಾನೆ. ಗ್ರಾಕಲ್ಲ ಮಾಮೂಲಿ ಮಿಡ್ ಜರ್ನಿಲಿ ಅದರಲ್ಲೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅಪ್ಪು ಸರ್ದು ಒಂದು ಏಜೆಂಟ್ ಲುಕ್ಕು, ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಇಸ್ ಏಜೆಂಟ್ ಲುಕ್ ಅಂತ ಒಂದು ಏಜೆಂಟ್ ಲುಕ್ ಮಾಡಿ ಅದನ್ನು ಟ್ಯಾಬ್ಗೆ ಹಾಕೊಂಡು ಅದನ್ನು ಹಿಂಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈಗ ಅಪ್ಪು ಸರ್ ಏಜೆಂಟ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏಜೆಂಟ್ ಕ್ಯಾರೆಕ್ಟರ್ ಅವ್ರು ಮಾಡಿಲ್ವಲ್ಲ, ಸೊ ಆ ಥರ ಈ ಥರ ಕ್ರಿಯೇಟ್ ಹಾಕೊಂಡು ಬರ್ತಾ ಇದೆ. ಅಪ್ಪು ಸರ್ ಫೋಟೋಗಳು ಬರ್ತವೆ. ಇದನ್ನು ತಗೊಂಡು ಇದಕ್ಕೆ ಹಾಕಿ ಏನಾನ ಒಂದು ಹೊಸದು ನನಗೊಂದು ಆಸೆ ಏನು ಗೊತ್ತಾ, ಅಪ್ಪು ಸರ್ಗೆ ಒಂದು ಡೈರೆಕ್ಷನ್ ಮಾಡ್ಬೇಕಂತ ಆಸೆ ಇತ್ತು. ಏನು ಮಾಡೋಕ್ಕಾಗಲ್ಲ, ಟೈಮ್ ತುಂಬ ಕೆಟ್ಟದ್ದು. ಸೊ ಅವರು ಇಲ್ಲ. ಅದಕ್ಕೆ ಏನು ಮಾಡೋಣ ಗೊತ್ತಾ, ಅಪ್ಪು ಸರ್ನ AI ಮುಖಾಂತರ ದೇವ್ರು ನಮಗೋಸ್ಕರನೇ, ಈಗ ಅವ್ರನ್ನ ಉಳ್ಸೋಕ್ಕೋಸ್ಕರನೇ ಬಿಟ್ಟನ ಅನ್ಸುತ್ತೆ ನೋಡು. ಅಪ್ಪು ಸರ್ ಹೋಗಿ 3 ವರ್ಷ ಆಯಿತು, ಬಟ್ ಅವ್ರಿಗೆ ನೆನಪು ಇವತ್ತು ಕಾಡುತ್ತೆ, ಎಲ್ಲರಿಗೂ ಇವತ್ತು ಇರುತ್ತೆ ಅಂದರೆ ವೆರಿ ಸಿಂಪಲ್. ಮುಖಾಂತರ ಅಪ್ಪು ಸರ್ನ ಡೈಲಿ ನೋಡ್ಬೋದು. ಅದಕ್ಕೆ ಇವತ್ತು ನಾನು ರಾಮನವಮಿಗೆ ನೋಡಿ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ, ಪುನೀತ ರಾಮ ಅಂತ ಒಂದು ಹಾಕಿದ್ದೀನಿ. ಸೈಡಿಗೆ ಇಲ್ಲಿ ರಾಮ ನಿಂತಾರೆ ಇಲ್ಲಿ. ಆಮೇಲೆ ಮೊನ್ನೆ ರಜನಿಕಾಂತ್ ಅಪ್ಪು ಸಾರು, ರಿಷಬ್ ಶೆಟ್ಟಿ ಅವರ ಅಪ್ಪು ಸಾರು, ಆ ಥರ ಸುಮ್ಮನೆ ಮಾಡ್ತಾನೆ ಇರ್ತೀನಿ. ನನಗೆ ಇಷ್ಟ ಅದು. 1000 ಜನ ಲೈಕ್ ಮಾಡಲಿ, 1 ಕೋಟಿ ಜನ ಲೈಕ್ ಮಾಡಲಿ, ನನಗೆ ಮ್ಯಾಟ್ರ್ ಅಲ್ಲ. ಕೆಲವೊಬ್ರು ಲೈಕ್ಸ್ಗೋಸ್ಕರ ವೀಡಿಯೋಸು ಅಲ್ಲ, ನನಗೆ ಮನ್ಸಲ್ಲೂ ಅದು ಇಷ್ಟನೇ ಇಲ್ಲ, ಈ ಲೈಕ್ಸ್ಗೋಸ್ಕರ ಬರಲಿ ಅಂತ. ಅಪ್ಪು ಸರ್ ಅಂದರೆ ನನಗೆ ಇಷ್ಟ. ಮೋಸ್ಟ್ ಪ್ರಾಬಲಿ ನಾನು ಒಳ್ಳೆ ಅಪ್ಪು ಸರ್ ಫ್ಯಾನ್ ಪೇಜ್ ಥರ ನನ್ನ ಅಕೌಂಟಲ್ಲಿ ಯಾವಾಗಲೂ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನೋಡಿ ಅಪ್ಪು ಸರ್ ಫೋಟೋ ಕ್ರಿಯೇಟ್ ಆಯಿತು ನೋಡಿ ಗಾಯ್ಸ್, ಎಷ್ಟು ಒರಿಜಿನಲ್ ಥರ ಇದೆ. ಕರೆಕ್ಟಾ ಅನ್ನಿಸ್ತಾಯ್ತಾ? ಸೊ ಈ ಥರ ನಾನು ಮಾಡ್ತೀನಿ. ನನ್ನ ಮಗಳು ಡೋರ್ ತಟ್ತಾವಳೆ. ಸೊ ಅಷ್ಟೇ ಗೈಸ್, ದಟ್ಸ್ ಆಲ್ ಫಾರ್ ದ ಡೇ. ಎಲ್ಲ ಬ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬೇಡಿ. ಲವ್ ಯು ಆಲ್, ಬಾಯ್.